ನಾವು ಇವತ್ತಿನ ದಿವಸ ಇಲ್ಲಿ ಹುಣಸೂರು ತಾಲೂಕಿನಲ್ಲಿ ಒಂದು ಶಾಸಕರ ಅನುದಾನದಲ್ಲಿ ಅಂತ ಒಂದು ಶಾಲೆ, ಒಂದು ನಿರ್ಮಿತಿ ಕೇಂದ್ರದಿಂದ ಒಂದು ಶಾಲೆಯನ್ನು ಕಟ್ಟಿಸಲಾಗಿದೆ. ಆ ಶಾಲೆಗೆ ಎಲ್ಲೂ ಕೂಡ ನಾವು ಇವತ್ತಿನ ತನಕ 20 ವರ್ಷ ಆಯ್ತು ನಾವು ರಾಜಕೀಯ ಮಾಡ್ತಾ ಇದ್ದೀವಿ. ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ, ಉಪಾಧ್ಯಕ್ಷ ಆಗಿ ಎಲ್ಲ ಕಡೆ ಕೆಲಸ ಮಾಡಿದ್ದೀವಿ, ನಾವು ಕೆಲಸ ಮಾಡಿದ್ದೆವು. ಆದರೆ ಈ ಥರ ಈ ಶಾಲೆ ಮೇಲೆ ಏನಂತ ಹೆಸರು ಬರೆದಾರ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸೂರು, ಶಾಸಕರು ಸನ್ಮಾನ್ಯ ಶರಣು ಸಲಗರ್ ಅಂತ ಬರೆದಾರೆ. ಇದು ಈ ರೀತಿ ನಾವು ಎಲ್ಲೂ ನೋಡಿಲ್ಲ. ಈ ರೀತಿ ಬರೆಯೋದು ಭಾಳ ತಪ್ಪದ. ಇಲಾಖೆಯವ್ರು ತಪ್ಪದನ ಅಥವಾ ಶಾಸಕರು ತಪ್ಪದನ ಏನದ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅನುದಾನದಿಂದ ಬಂದಿದ್ದು ಏನೇ ಇದ್ರೂ ಸೈಡಿಗೆ ಒಂದು ರೂಪರೇಷವಾಗಿ ಬರೀತಾರೆ. ಅದೇ ರೀತಿ ನಾವು ಇಲ್ಲಿ ಕಂಪೌಂಡ್ ಕಟ್ಟಿದ್ದೀವಿ, ಇಲ್ಲಿ ಸೈಡಿಗೆ ಒಂದು ಬೋರ್ಡ್ ಹಾಕಿ ಬರೆದಿದ್ದೀವಿ. ಅದೇ ರೀತಿ ಇಲ್ಲೂ ಹಾಗೆ ಬರ್ತಾ ಇದೆ. ಆದರೆ ಈ ಸರ್ಕಾರಿ ಶಾಲೆ ಮೇಲೆ ಯಾವತ್ತೂ ಕೂಡ ಇವರು ಶಾಲೆ ಏನು ಶಾಸಕರ ಶಾಲೆ ಅದನ ಅಥವಾ ಇದು ಸರ್ಕಾರಿ ಶಾಲೆ ಅದ ಅಂತೇಳಿ ನಮಗೆ ಒಂದು ಸ್ಪಷ್ಟನೆ ಬರಬೇಕಾಗ್ಯದ. ಇವತ್ತು ನಮಗೆ ಭಾಳ ನೋವು ಅನ್ನಿಸ್ತದ. ಇವತ್ತು ಶಾಲೆ ಮೇಲೆ ಹೆಸರು ಬರೆದಿದ್ದಾರೆ, ನಾಳೆ ತಹಸೀಲ್ ಆಫೀಸ್ ಮೇಲೆ ಬರೀತಾರೆ, ಇನ್ನೊಂದ್ಸಲ ಬಸ್ ಸ್ಟ್ಯಾಂಡ್ ಮೇಲೆ ಬರೀತಾರೆ. ಇದು ಏನು ಈ ಬಸವ ಕಲ್ಯಾಣದಲ್ಲಿ ಇವ್ರಿಗೆ ಏನು ನಡೀತಾ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಯಾರು ಅಧಿಕಾರಿಗಳು ತಪ್ಪಿಸ್ತಾರೆ ಇದ್ದೀರಲ್ಲ, ನಿಜವಾಗ್ಲೂ ನಮಗೆ ಭಾಳ ನಿಮ್ಮೆಲ್ಲರ ಮೇಲೆ ಭಾಳ ನೋವಾಗಿದೆ. ಮತ್ತು ಇದಕ್ಕೆ ಮುಂದಿನ ದಿನಗಳಲ್ಲಿ ಏನು ಆ್ಯಕ್ಷನ್ ಆಗಬೇಕು, ಸರ್ಕಾರ ವತಿಯಿಂದ ಇದಕ್ಕೆ ಆ್ಯಕ್ಷನ್ ಆಗ್ತದೆ ಮತ್ತು ಇದಕ್ಕೆ ನಾವು ಸದಾ ಹೋರಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. नोबल पब्लिक स्कूल एल्म से ही दोनों जहां में कामयाबी है. स्काई सनशाइन स्कूल स्टेप टुवर्ड्स बेटर फ्यूचर, जयशंकर कॉलोनी, शांति निकेतन ग्राउंड, बिस्वा कल्याण. ನಾವು ಹುಣಸೂರು ಬಂದಿದ್ವಿ. ಹುಣಸೂರು ಬಂದಾಗ ಒಂದು ಶಾಲೆ ಬೋರ್ಡ್ ನೋಡಿದ್ವಿ. ನಾವು ಒಂದು ಆಶ್ಚರ್ಯ ಅನಿಸ್ತದ. KKRDB ನಿರ್ಮಿತಿ KKRDBಲಿಂದ ಬಿಡುಗಡೆ ಆಗಿದ್ದ ಹಣ ನಿರ್ಮಿತಿ ಕೇಂದ್ರದವ್ರು ಬಿಲ್ಡಿಂಗ್ ಕಟ್ಟಿರ್ತಾರೆ. 36 ಲಕ್ಷ ರೂಪಾಯಿ ಅನುದಾನ ಇದೆ ಇದಕ್ಕೆ. ಆದ್ರೆ ಬೋರ್ಡ್ ನೋಡಿದ್ರೆ ಏನಿಸ್ತದ, ಇದಕ್ಕೆ ಶರಣು ಸಲ್ಗರ್ ಅವರೇ ವೈಯಕ್ತಿಕ ಶಾಲೆ ಇದೆ ಏನಂತ ಅನಿಸ್ತದೆ. ಇದು ಬರ್ದವರು ಯಾರು ಬರೆದಿದ್ದಾರೆ, ಇದು ಮೇಲೆ ಬೋರ್ಡ್ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸೂರು, ಅದ್ರ ಕೆಳಗಡೆ ಸನ್ಮಾನ್ಯ ಶಾಸಕರು ಶರಣು ಸಲ್ಗರ್ ಅಂತ ಬರ್ತಾರೆ. ಇದು ನೋಡಿದ್ರೆ ಏನಿಸ್ತದ ಅಂದ್ರೆ ಸ್ವಂತ ಅವ್ರದೇ ಶಾಲೆ ಅದ ಏನಂತ ಅನಿಸ್ತದ. ಶಾಲೆ ಇರೋದು ಮಕ್ಕಳು ಕಲೆ ಸಲುವಾಗಿ. ನೀವು ಅನುದಾನ ಕೊಡೋದು ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಆಗಬೇಕು, ಅವ್ರದ್ದು ಯಾವುದೇ ಕುಂದುಕೊರತೆ ಇರಬಾರ್ದು ಶಿಕ್ಷಣಕ್ಕೆ ಅಂತ ಉದ್ದೇಶ ಇರ್ತದೆ. ಬಟ್ ಇದು ಉದ್ದೇಶನೇ ಬೇರೆ ಅನಿಸ್ಲತ್ತದ. ಸ್ವಂತ ಅವ್ರದೇ ಪ್ರಚಾರ ನಡೀಲಿರುತ್ತೆ ಅಂತ ಅನಿಸ್ಲತ್ತದ. 36 ಲಕ್ಷ ಕೊಟ್ಟು ಇವತ್ತು ಶಾಲೆ ಮೇಲೆ ಬರ್ತಾರೆ, ನಾಳೆ ಏರ್ಪೋರ್ಟಿಗೆ ದುಡ್ಡು ಕೊಡ್ತಾರೆ, ಏರ್ಪೋರ್ಟ್ ಮೇಲೆ ಹೆಸರು ಬರ್ಕೋತಾರೆ. ಇದು ನಮಗೆ ಬಹಳ ಖಂಡನೀಯ ಅದ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರು ದಯವಿಟ್ಟು ಎಚ್ಚರಿಸ್ಕೊಂಡು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅದು ತೆರವುಗೊಳಿಸ್ಬೇಕಂತ ನಾವು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಇದು ಬಹಳ ಅವರೊಂದು ಶಿಕ್ಷಕಾಗಿ ಅವ್ರು ಸ್ವತಃ ಶಿಕ್ಷಕರ ಮತ್ತು ಇವ್ರು ಕಟ್ಟಿರುವಂತ ಯಾರ ನಿರ್ಮಿತಿ ಕೇಂದ್ರದ್ದು KKRDB ಚೇರ್ಮನ್ ಯಾರದಾರ ಅಂದ್ರೆ ಇದ್ರ ನಮ್ದು ನಿರ್ಮಿತಿ ಕೇಂದ್ರ ಚೇರ್ಮನ್ ಯಾರದಾರ DC ಅವರೇ ಅದಾರ. DC ಅವರೇ ಅಂತ ತಪ್ಪು ಮಾಡ್ತಾರಂದ್ರೆ ನಮಗೆಲ್ಲರಿಗೆ ಒಂದು ನಾಚಿಕೆ ಬರುವಂತ ವಿಷಯ ಅದ. ಅದಕ್ಕೆ ದಯವಿಟ್ಟು ಒಂದು ಈ ಸಂಬಂಧಪಟ್ಟ ಇಲಾಖೆದವರು ಎಚ್ಚರಿಕೊಂಡು ಇದು ಸರಿಪಡಿಸ್ಕೋಬೇಕಂತ ವಿನಂತಿ ಮಾಡ್ಕೊತೀವಿ. ಹಲವಾರು ಸರ್ತಿ ನೋಡ್ತೀವಿ ಶಾಲೆಗೆ ಜಾಗ ಕೊಟ್ಟವ್ರೆ ಪ್ರೈವೇಟ್ದವ್ರು ಇರ್ತಾರ. ಆ ಆದೇಶ ಈಗ ಅದ್ರ ಮೇಲೆ ಬರ್ದಿರ್ತೀವಿ 2 ಎಕರೆ 1 ಎಕರೆ 3 ಎಕರೆ ಕೊಟ್ಟವ್ರು ಇರ್ತಾರೆ. ಹಲವಾರು ಪ್ರತಿಯೊಂದು ಹಳ್ಳಿನಲ್ಲೂ ಶಾಲೆಗೆ ಜಾಗ ಕೊಟ್ಟಿರ್ತಾರ, ಹೊಲ ಕೊಟ್ಟಿರ್ತಾರ. ಅಂಥವ್ರದ್ದು ಸರ್ಕಾರ ಏನ್ ಮಾಡಿತ್ತು, ಆ ಮೊದಲ ಆದೇಶ ಅಂತ ಇವ್ರ ಹೆಸರು ಇರಬಾರ್ದು ಅಂತ ತೆಗೆದು ಸರ್ಕಾರಿ ಶಾಲೆ ಇರ್ಬೇಕಂತ ಆದೇಶ ಮಾಡಿತ್ತು. ಆದ್ರೆ ಈಗ ಯಾರು 2 ಎಕರೆ 3 ಎಕರೆ ಕೊಟ್ಟಾರ ಅವ್ರದ್ದು ಸರ್ಕಾರ ಏನ್ ಮಾಡ್ತು, ಅವ್ರ ಹೆಸರು ಬರಿಬಾರ್ದು ಅಂತ ಆದೇಶ ಮಾಡ್ತು. ಅದಕ್ಕೆ ಈಗ ನೋಡಿದ್ರೆ ಏನಿಸ್ತದ, ಶಾಸಕರು ಖುದ್ದೇ ಅವ್ರ ಹೆಸರು ಬರ್ಸ್ಯಾರ ಏನಂತ ಹಂಗ ತೋರಿಸ್ಲತ್ತದ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೋತೀನಿ, ಅದು ಹೆಸರು ತೆಗಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ. स्कूल स्टाइल कैंसल्ड. यहाँ लर्निंग मिलती है क्रिएटिव ट्विस्ट के साथ. नॉलेज पार्क द क्रिएटिव स्कूल. क्रिएटिविटी इज आवर सब्जेक्ट.